ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 6ನೇ ಶ್ಲೋಕ ಮತ್ತು ಅದರ ಅರ್ಥ. ಬದನ ಸ್ಮರ ಮಾಂಗಲ್ಯ ಗೃಹತೋರಣ ಚಿಲ್ಲಿಕಾ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ. ಈಶ್ವರ ಕೋಪಾಗ್ನಿಗೆ ತುತ್ತಾಗಿ ಭಸ್ಮವಾಗಿ ಹೋದ ಮನ್ಮಥ, ಆತನ ಮಡದಿ ರತಿದೇವಿ ಮಹಾಮಾತೆಯನ್ನು ದೈನ್ಯದಿಂದ ಪ್ರಾರ್ಥಿಸಲು ಆಕೆ ಅಪಾರ ಮಾತೃಮಮತೆಯಿಂದ ಮನ್ಮಥನನ್ನು ಪುನರುಜ್ಜೀವಿಸುವಂತೆ ಮಾಡಲು ಪರಮೇಶ್ವರನನ್ನು ಬೇಡಿಕೊಂಡು ಮನ್ಮಥನನ್ನು ಅಶರೀರನಾಗೆಂದು ಆಶೀರ್ವದಿಸಿದಳು. ಹಾಗೆ ಮೃತನಾಗಿ ಮತ್ತೆ ಜೀವಿಸಿದ ಮನ್ಮಥನ ಗೃಹಕ್ಕೆ ಆಕೆ ಕಾರುಣ್ಯ ಭಾವದಿಂದ ಆಶೀರ್ವದಿಸಿದ ಆತನ ಪುನರುಜ್ಜೀವನ ಪ್ರಾಂಗಣಕ್ಕೆ ಮಂಗಳ ತೋರಣಗಳಾಗಿ ರಾರಾಜಿಸುತ್ತಿವೆ. ಆ ಮಹಾಮಾತೆಯ ಮುಖಚಂದ್ರಕಾಂತಿ ಎನ್ನುವ ಸರೋವರದಲ್ಲಿ ಈಜುತ್ತಿರುವ ಅಂದದ ಮೀನಿನಂತಹ ಕಣ್ಣುಗಳಿವೆ. ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಎಂದೆಲ್ಲ ವಿಶೇಷಣಗಳನ್ನು ಹೊಂದಿದೆ. ಆ ತಾಯಿಯ ನೇತ್ರಗಳು ಪ್ರತ್ಯೇಕತೆಯನ್ನು ಹೊಂದಿವೆ. ಕೇವಲ ಮೀನುಗಳಂತೆ ಇರುವುದಷ್ಟೇ ಅಲ್ಲ, ಮೀನಿನ ಸ್ವಭಾವ ಕೂಡ ಆ ಜಗನ್ಮಾತೆಯ ಕಣ್ಣುಗಳಲ್ಲಿವೆ. ಮೀನುಗಳು ಕಣ್ಣುಗಳು ಎವೆ ಇಕ್ಕುವುದಿಲ್ಲ, ಅಂದರೆ ಕಣ್ಣು ಮಿಟುಕಿಸುವುದಿಲ್ಲ. ನಿದ್ರೆಯಲ್ಲಿ ಸಹ ರೆಪ್ಪೆಗಳನ್ನು ಮುಚ್ಚುವುದಿಲ್ಲ. ದೇವತೆಗಳಿಗೂ ಈ ಲಕ್ಷಣ ಇದೆ. ಅವರು ಆ ನಿಮಿಷರು ರೆಪ್ಪೆ ಬಡೆಯದಿರುವವರು. ಹಾಗೆ ಮುಚ್ಚಿಕೊಳ್ಳುವ ಕಣ್ಣುಗಳಿಂದಲೇ ಮೀನುಗಳು ತಮ್ಮ ಮೊಟ್ಟೆಗಳನ್ನು ನಿರಂತರವಾಗಿ ತಮ್ಮ ಕಣ್ಣುಗಳಿಂದ ಹೊಮ್ಮುವ ಶಾಖ, ಪ್ರಕಾಶ, ಪ್ರಭಾವ ಭಾವಗಳಿಂದಲೇ ಕಾವು ಕೊಟ್ಟು ಮರಿಗಳನ್ನು ಮಾಡುತ್ತವೆ. ಆ ಜಗನ್ಮಾತೆ ಸಹ ತನ್ನ ಆ ನಿಮಿಷ ನೇತ್ರದೃಷ್ಟಿಯಿಂದ ಸರ್ವ ಪ್ರಾಣಿಕೋಟಿಗಳನ್ನೂ ರಕ್ಷಿಸುತ್ತಾಳೆ. ತನ್ನ ಅನುಗ್ರಹ ದೃಷ್ಟಿ ಸೋಕಿದ ಕೂಡಲೇ ಭಕ್ತರಿಗೆ ಯಾವ ಕೊರತೆಯೂ ಉಂಟಾಗದು. ಕೃಪಾದೃಷ್ಟಿಯನ್ನು ಹರಿಸುತ್ತಾ ಆ ತಾಯಿ ಸಕಲ ಜೀವಕೋಟಿಗೂ ರಕ್ಷಣೆ, ಸ್ವಾಸ್ಥ್ಯ, ಸಂಪತ್ತು, ಮುಕ್ತಿ, ಮೋಕ್ಷವನ್ನು ಅನುಗ್ರಹಿಸುತ್ತಾಳೆ. ಆದ್ದರಿಂದಲೇ ಆಕೆ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ಆಗಿ ತನ್ನ ಕಣ್ಣುಗಳನ್ನು ಆ ಕಡೆ ಈ ಕಡೆ ತಿರುಗಿಸುತ್ತಾ ಅಗತ್ಯ ಬಿದ್ದಾಗ ಸರ್ವಭುವನ ಭವನಗಳಲ್ಲಿನ ಸರ್ವ ಪ್ರಾಣಿಕೋಟಿಯನ್ನು ರಕ್ಷಿಸುತ್ತಾಳೆ.